ಆಲ್ಕೋಹಾಲ್ ಇಂದ ಅದೆಷ್ಟೋ ಲಕ್ಷಾಂತರ ಜನರ ಜೀವನ ಹಾಳಾಗ್ತಿದ್ರು ಕೂಡ ಈ ಗೌರ್ಮೆಂಟ್ಗಳು ಯಾಕೆ ಆಲ್ಕೋಹಾಲ್ ನ ಬ್ಯಾನ್ ಮಾಡಲ್ಲ ಗೊತ್ತಾ? ಯಾಕಂದ್ರೆ ಮೇನ್ ಆಗಿ ಎರಡು ರೀಸನ್ಸ್ ಇಂದ. ಮೊದಲನೇದು, ಸರ್ಕಾರ ಬ್ಯಾನ್ ಮಾಡಿದ್ರು ಕೂಡ ಜನಗಳು ಕಳ್ಳತನದಿಂದ ಬೇರೆ ಕಡೆಯಿಂದ ಆಲ್ಕೋಹಾಲ್ ನ ತಗೊಂಡ್ ಬಂದು ಮೊದ್ಲಿನಕ್ಕಿಂತ ಜಾಸ್ತಿ ಕುಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ 2016ರಲ್ಲಿ ಬಿಹಾರದಲ್ಲಿ ಆಲ್ಕೋಹಾಲ್ ನ ಬ್ಯಾನ್ ಮಾಡಿರ್ತಾರೆ. ನೀವು ನೋಡಿದ್ರೆ ಅದೆಷ್ಟೋ ಕೇಸ್ಗಳು ಹೊರಗಡೆ ಬಂದಿದ್ದಾವೆ, ಸ್ಮಗಲ್ ಮಾಡಿ ಆಲ್ಕೋಹಾಲ್ ನ ಬಿಹಾರ್ಗೆ ತಗೊಂಡ್ ಬಂದಿರೋದು. ನಾನು ಹೇಳ್ತಿರೋದು ಇದು ಹೊರಗಡೆ ಬಂದಿರೋ ಕೇಸ್ಗಳು ಅಷ್ಟೇ, ಇನ್ನು ಹೊರಗಡೆ ಬರದೇ ಇರೋ ಕೇಸ್ಗಳು ಅದೆಷ್ಟೋ ಇರ್ತವೆ. ಇನ್ನ ಸೆಕೆಂಡ್ ರೀಸನ್ ಏನಂದ್ರೆ, ಆಬ್ವಿಯಸ್ಲಿ ಸ್ಟೇಟ್ ಗೌರ್ಮೆಂಟ್ ಈ ಆಲ್ಕೋಹಾಲ್ ನ ಬ್ಯಾನ್ ಮಾಡಿದ್ರೆ ರೆವಿನ್ಯೂ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ಗೆ ನಮ್ಮ ಕರ್ನಾಟಕನೇ ತಗೊಳ್ಳಿ, 2024-25ರಲ್ಲಿ ಈ ಆಲ್ಕೋಹಾಲ್ ಟ್ಯಾಕ್ಸ್ ಇಂದ ಬರೋಬ್ಬರಿ 35,530 ಕೋಟಿ ರೆವಿನ್ಯೂ ಜನರೇಟ್ ಆಗಿದೆ. ಒಂದ್ ವೇಳೆ ಈ ಆಲ್ಕೋಹಾಲ್ ನ ಬ್ಯಾನ್ ಮಾಡಿದ್ರೆ ಈ ರೆವಿನ್ಯೂ ಕಂಪ್ಲೀಟ್ಲಿ ಝೀರೋ ಆಗುತ್ತೆ. ಇದನ್ನ ನಾವು ಬಿಹಾರದಲ್ಲಿ ನೋಡಬಹುದು. 2016ರಲ್ಲಿ ಆಲ್ಕೋಹಾಲ್ ಬ್ಯಾನ್ ಮಾಡಿದ್ರಿಂದ ಪ್ರತಿ ವರ್ಷ 4,000 ಕೋಟಿ ರೆವಿನ್ಯೂ ಕಡಿಮೆ ಆಗಿದೆ ಅಂತೆ. ಸೊ ಇವೆರಡು ಮೇನ್ ರೀಸನ್ ಗಳಿಂದ ಮೆಜಾರಿಟಿ ಸ್ಟೇಟ್ ಗೌರ್ಮೆಂಟ್ಗಳು ಈ ಆಲ್ಕೋಹಾಲ್ ನ ಬ್ಯಾನ್ ಮಾಡಕ್ಕೆ ಮುಂದೆ ಬರಲ್ಲ.